ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಜನಾಕ್ರೋಶ ಯಾತ್ರೆ, ಕೇಂದ್ರದ ಬೆಲೆ ಏರಿಕೆ ನೀತಿ ವಿರುದ್ಧ ಕಾಂಗ್ರೆಸ್ ಕಿಡಿ. ಅಂತೂ ಸಂಪುಟದಲ್ಲಿ ಮಂಡನೆಯಾಯಿತು ಜಾತಿ ಗಣತಿ ವರದಿ, ಅನುಷ್ಠಾನಕ್ಕೆ ಮೊದಲ ಹೆಜ್ಜೆ ಇಟ್ಟ ಕಾಂಗ್ರೆಸ್ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ ಗುತ್ತಿಗೆದಾರರ ಸಂಘ, ಬಿಜೆಪಿ ಅವಧಿಯ ಭ್ರಷ್ಟಾಚಾರ ಕುರಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತನಿಖಾ ವರದಿ ಆಧರಿಸಿ ಎಸ್ಐಟಿ ರಚನೆಗೆ ಸಂಪುಟ ನಿರ್ಧಾರ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ದಾಳವಾಗಿ ಬಳಸಿ ಚುನಾಯಿತ ಸರ್ಕಾರದ ಮಸೂದೆಗಳನ್ನು ತಡೆ ಹಿಡಿತಾ ಇದ್ದ ರಾಜ್ಯಪಾಲರ ಅಲಿಖಿತ ವೀಟೋ ಅಧಿಕಾರಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದಲ್ಲಿ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿ ಕಳೆದ ವಾರ ಅಹೋರಾತ್ರಿ ಧರಣಿ ನಡೆಸಿದ್ದಂತ ವಿಪಕ್ಷ ಬಿಜೆಪಿ ಈ ವಾರ ಮುಂದುವರೆದು ಜನಾಕ್ರೋಶ ಯಾತ್ರೆಗೆ ಚಾಲನೆ ಕೊಡಿತು. 16 ದಿನಗಳ ಈ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರ ತವರು ಮೈಸೂರಿನಲ್ಲಿ ಚಾಲನೆ ಕೊಡಿತು. ಜನಾಕ್ರೋಶ ಯಾತ್ರೆಯಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ಮತ್ತು ಮುಸ್ಲಿಮರಿಗೆ ನೀಡಿರುವಂತಹ ಗುತ್ತಿಗೆ ಮೀಸಲಾತಿ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ನಾಯಕರ ಒಗ್ಗಟ್ಟು ಕಾಣಿಸಿದೆ. ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಆದರೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇದರಲ್ಲಿ ಕಾಣಲಿಲ್ಲ. ಇದರ ನಡುವೆ ಯತ್ನಾಳ್ ಮಾತಿನ ಪ್ರಹಾರ ಏನೂ ಕಡಿಮೆ ಆಗಿಲ್ಲ. ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ವಿರುದ್ಧ ಅವರ ವಾಗ್ದಾಳಿ ಮುಂದುವರೆದಿದೆ. ಇನ್ನು ಬಿಜೆಪಿ ಜನಾಕ್ರೋಶ ಯಾತ್ರೆ ಬಗ್ಗೆ ಕಾಂಗ್ರೆಸ್ ನಾಯಕರು ಲೇವಡಿಯನ್ನ ಮಾಡಿದ್ದಾರೆ. ಕೇಂದ್ರದ ವಿರುದ್ಧವೂ ಹೋರಾಟ ಮಾಡಿ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿಗರಿಗೆ ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಜನಾಕ್ರೋಶ ಮಾಡೋ ಹೊತ್ತಿಗೆ ಕೇಂದ್ರ ತೈಲದ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚು ಮಾಡಿದ್ದು ಅಲ್ಲದೆ ಅಡುಗೆ ಅನಿಲ ದರವನ್ನು 50 ರೂಪಾಯಿ ಏರಿಕೆ ಮಾಡಿತು. ಇದಕ್ಕಿಂತ ಮುಂಚೆ ಟೋಲ್ ದರ 3% ರಿಂದ 5% ಹೆಚ್ಚಳ ಆಗಿತ್ತು. ಒಂದೇ ಸಮಯಕ್ಕೆ ಇಷ್ಟೆಲ್ಲ ಬೆಲೆ ಏರಿಕೆ ಕೇಂದ್ರದಿಂದ ಆದಾಗ ಅದಕ್ಕೆ ಬಿಜೆಪಿ ನಾಯಕರದ್ದು ಮಾತ್ರ ದಿವ್ಯ ಮೌನ. ಇಲ್ಲಿ ರಾಜ್ಯ ಸರ್ಕಾರ ಮಾಡಿದ್ರೆ ಜನರಿಗೆ ಹೊರೆ, ಕಷ್ಟ, ನಷ್ಟದ ಬಗ್ಗೆ ಭಾಷಣ. ಹಿಪಾಕ್ರಸಿ ಅಂತಂದ್ರೆ ಇದೇ ಅಲ್ವಾ? ರಾಜ್ಯದ ಬೆಲೆ ಏರಿಕೆ ನೀತಿಯಿಂದಾಗಿ ಖಂಡಿತವಾಗಿಯೂ ಜನರಿಗೆ ಹೊರೆ ಆಗಿದೆ. ಈಗ ನೀರಿನ ದರವು ಆ ಪಟ್ಟಿಗೆ ಸೇರಿದ್ರೆ ಬಡವರ ಬದುಕೇ ದುಸ್ತರ ಆಗತ್ತೆ. ಅದರ ಜೊತೆ ಕೇಂದ್ರದ ನೀತಿನೂ ಅವರನ್ನ ಕೊಲ್ತಾ ಇದೆ. UPA ಸರ್ಕಾರ ಇದ್ದಾಗ ಗ್ಯಾಸ್ಗೆ ಸಬ್ಸಿಡಿ ಇತ್ತು, ಅದೊಂದು ಹೊರೆ ಅಂತ ಅನ್ಸಿರ್ಲಿಲ್ಲ. 400 ರೂಪಾಯಿ ಆಸುಪಾಸಿನಲ್ಲಿದ್ದ ಗ್ಯಾಸ್ ಬೆಲೆ ಈಗ 900 ರೂಪಾಯಿ ಹತ್ರ ಬಂದಿದೆ. ಮೋದಿ ಸಬ್ಸಿಡಿಯನ್ನು ಖೋತ ಮಾಡಿದ್ದಾರೆ. ಬಡ ಮಹಿಳೆಯರ ಕಣ್ಣನ್ನ ಬೆಳಗಲಿದ್ದ ಉಜ್ವಲ ಯೋಜನೆಯ ಸಿಲಿಂಡರ್ಗೂ ಬೆಲೆ ಏರಿಕೆ ತಪ್ಪಿಲ್ಲ. ಅವ್ರ ಕಣ್ ಬೆಳಗೋದಿರ್ಲಿ, ಮತ್ತೆ ಸೌದೆ ಒಲೆಯಲ್ಲಿ ಕಣ್ ಕೆಂಪಾಗೋದಂತೂ ಗ್ಯಾರಂಟಿ. ಹೀಗೆ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿ ಇಲ್ಲಿ ಬಿಜೆಪಿ ನಾಯಕರು ಬರೀ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಜನಾಕ್ರೋಶ ಮಾಡೋ ಸೋಗ್ಲಾಡಿತನವನ್ನ ಪ್ರದರ್ಶನ ಮಾಡ್ತಾರೆ. ದುರದೃಷ್ಟ ಏನ್ ಗೊತ್ತಾ? ಬೆಲೆ ಏರಿಕೆ ಬಗ್ಗೆ ಜನ ಬೀದಿಗಿಳಿಬೇಕಿತ್ತು, ಜನ ಚಳುವಳಿ ಆಗ್ಬೇಕಿತ್ತು. ಆದರೆ ಅಂತಹ ಬೆಳವಣಿಗೆಗಳಾಗ್ತಿಲ್ಲ. ರಾಜಕೀಯ ಪಕ್ಷಗಳು ಒಬ್ಬರ ವಿರುದ್ಧ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದೇ ಆಗಿದೆ. ಈ ವಾರದ ಮತ್ತೊಂದು ಪ್ರಮುಖವಾದ ಸುದ್ದಿ ಕಡೆಗೆ ಬರೋದಾದ್ರೆ, ಅಂತೂ ಜಾತಿ ಗಣತಿ ಅರ್ಥಾತ್ ಹಿಂದುಳಿದ ವರ್ಗದ ಇಲಾಖೆ ಮಾಡಿದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷಾ ವರದಿ ಬಹಿರಂಗಗೊಳ್ಳುವ ಕಾಲ ಬಂದಿದೆ. ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ವರದಿ ಮಂಡನೆ ಆಗಿದೆ. ಮುಂದಿನ ಗುರುವಾರ ಮತ್ತೆ ಇದಕ್ಕಾಗಿಯೇ ವಿಶೇಷವಾದಂಥ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಜಾತಿ ಗಣತಿ ಅನ್ನುವಂಥ ಜೇನುಗೂಡಿಗೆ ಕೈ ಹಾಕೋಕೆ ಇದು ಸಮಯಾನೇ ಅಲ್ಲ ಅಂತ ಅನೇಕರು ಪ್ರತಿಪಾದಿಸ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ ತನ್ನವರ ವಿರೋಧವನ್ನೇ ಎದುರಿಸಬೇಕಿತ್ತು. ಆದಾಗ್ಯೂ ಈಗದು ಸಂಪುಟದಲ್ಲಿ ಮಂಡನೆ ಆಗಿದೆ. ಸಂಪುಟ ಉಪಸಮಿತಿ ರಚನೆ ಆಗುವಂತ ಸಾಧ್ಯತೆ ಇದೆ. ಬಹಿರಂಗವಾಗಿ ಜಾತಿ ಗಣತಿಗೆ ಬಿಜೆಪಿ ಮತ್ತು JDS ವಿರೋಧವನ್ನ ಮಾಡದೇ ಇದ್ರೂ ವರದಿ ಅವೈಜ್ಞಾನಿಕವಾಗಿದೆ ಎನ್ನುವ ವಾದ ಅವರದ್ದು. ಸೋರಿಕೆಯಾಗಿರೋ ದತ್ತಾಂಶದಲ್ಲೂ ರಾಜ್ಯದಲ್ಲಿ ಅತಿ ಹೆಚ್ಚು ದಲಿತ ಸಮುದಾಯದ ಜನಸಂಖ್ಯೆ ಇದ್ರೆ, ನಂತರ ಮುಸ್ಲಿಮರು, ನಂತರ ಲಿಂಗಾಯತರು, ನಂತರ ಒಕ್ಕಲಿಗರ ಸಂಖ್ಯೆ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ವರದಿಗೆ ಈಗಲೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರೇ ನಿಂತು ಬರೆಸಿದ ಸಮೀಕ್ಷೆ ಇದು ಅಂತ ಕರೆದಿದ್ದಾರೆ. ಇನ್ನೂ ಅನೇಕ ಬಿಜೆಪಿ ನಾಯಕರು ಜಾತಿ ನಡುವೆ ಸಂಘರ್ಷ ಸೃಷ್ಟಿಗೆ ಪ್ರಯತ್ನ ಅಂತ ಟೀಕೆ ಮಾಡಿದ್ದಾರೆ. ಕಳೆದ 8-10 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಕಾಂತರಾಜು ವರದಿ ಪರಿಷ್ಕೃತಗೊಂಡು ಜಯಪ್ರಕಾಶ್ ಹೆಗಡೆ ಅವರ ಮುಖಾಂತರ ಸರ್ಕಾರಕ್ಕೆ ಕಳೆದ ವರ್ಷನೇ ಸಲ್ಲಿಕೆ ಆಗಿತ್ತು. ಅದನ್ನ ಸ್ವೀಕರಿಸಿದ್ದ ಸರ್ಕಾರ ನಂತರ ಅದನ್ನ ಸಂಪುಟದಲ್ಲಿ ಮಂಡಿಸುವ ಪ್ರಯತ್ನ ಮಾಡಿದ್ರೂ ಕೂಡ ರಾಜಕೀಯ ಸನ್ನಿವೇಶ ಮತ್ತು ಸ್ವಪಕ್ಷದವರ ವಿರೋಧದ ಕಾರಣಕ್ಕೆ ಹಿನ್ನಡೆ ಆಗಿತ್ತು. ವರದಿ ಜಾರಿ ನನ್ನ ಆದ್ಯತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದ್ಧತೆಯ ಮಾತಾಡ್ತಿದ್ರು. ಆದರೆ ಈ ಪ್ರಕ್ರಿಯೆಯಲ್ಲಿನ ವಿಳಂಬ ನೀತಿಗೆ ಕಟು ಟೀಕೆಯನ್ನು ಅವರು ಎದುರಿಸಬೇಕಾಯಿತು. ಮುಖ್ಯವಾಗಿ ವೀರಶೈವ ಮಹಾಸಭಾದ ಶಾಮನೂರು ಶಿವಶಂಕರಪ್ಪ ಮತ್ತು ಒಕ್ಕಲಿಗ DCM DK ಶಿವಕುಮಾರ್ ಅವರ ಜೊತೆ ಬಹುತೇಕ ಆ ಸಮುದಾಯದ ನಾಯಕರು ವರದಿಗೆ ವಿರೋಧವಾಗಿ ನಿಂತಿದ್ರು. ಆದರೆ ಅಂತಿಮವಾಗಿ ವರದಿ ಬಹಿರಂಗ ಆಗುವ ಸಮಯ ಬಂದಿದೆ. ಕನಿಷ್ಠ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಾದ್ರೂ ಕಾರಣ ಆಗಲಿದೆ. ಈ ವಿಚಾರವನ್ನ ನಾವು 2 ಆಯಾಮದಲ್ಲಿ ನೋಡಬಹುದು. ಮೊದಲೇದು ಕಾಂಗ್ರೆಸ್ನ ಆಯಾಮದಲ್ಲಿ. ಇದನ್ನ ನೋಡೋದಾದ್ರೆ, ಮೊನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಬಗ್ಗೆ ಮಾತಾಡಿದ್ರು.
ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇದೇ ವಿಚಾರವನ್ನು ರಾಹುಲ್ ಗಾಂಧಿ ಪ್ರಮುಖ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದು. ಕಾಂಗ್ರೆಸ್ನ ಆದ್ಯತೆಯೇ ಜಾತಿ ಗಣತಿ ಮತ್ತು ಆ ಮೂಲಕ ದುರ್ಬಲರ ಸಬಲೀಕರಣ ಎನ್ನುವ ಮಾತುಗಳನ್ನು ಅವರು ಆಡ್ತಾನೆ ಇದ್ದಾರೆ. ಇದೇ ಹೊತ್ತಿಗೆ ಕರ್ನಾಟಕದಲ್ಲಿ ಸಿದ್ಧವಾಗಿರುವಂತಹ ವರದಿ ಬಿಡುಗಡೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರ ಜೊತೆ ರಾಹುಲ್ ಗಾಂಧಿ ಕೂಡ ಎದುರಿಸಬೇಕಿತ್ತು. ಕಳೆದ ಅಧಿವೇಶನದಲ್ಲಿ ಬಿಜೆಪಿಗರು ಸಂಸತ್ನಲ್ಲೇ ರಾಹುಲ್ ಗಾಂಧಿಗೆ ಈ ಪ್ರಶ್ನೆ ಕೇಳಿದ್ರು. ಹೀಗಾಗಿ ತೀರಾ ಮುಜುಗರದ ಸನ್ನಿವೇಶ ಅವರಿಗೆ ಎದುರಾಗಿತ್ತು. ಒಂದು ಕಡೆ ಜಾತಿ ಗಣತಿ ಮಾಡಬೇಕು ಎನ್ನುವ ಒತ್ತಾಯ ಮಾಡೋದು, ಮತ್ತೊಂದು ಕಡೆ ತಮ್ಮ ಸರ್ಕಾರದಲ್ಲಿ ಮಾಡಿರೋ ವರದಿ ಬಿಡುಗಡೆ ಮಾಡದೇ ಇರೋದು, ಇದೆಂತ ಹಿಪೋಕ್ರಸಿ ಅನ್ನೋ ಟೀಕೆ ಇದ್ವು. ಜೊತೆಗೆ ಬಿಜೆಪಿಗೂ ಇದೊಂದು ಅಸ್ತ್ರ ಆಗಿತ್ತು. ತೆಲಂಗಾಣದಲ್ಲೂ ವರದಿ ಸಿದ್ಧವಾಗಿದೆ. ಹೀಗಿರುವಾಗ ಸಿದ್ಧವಾಗಿರುವ ವರದಿ ಬಿಡುಗಡೆ ಮಾಡದೆ ಕಾಂಗ್ರೆಸ್ ಬಳಿ ಬೇರೆ ದಾರಿನೇ ಇರಲಿಲ್ಲ. ಮುಖ್ಯವಾಗಿ ರಾಹುಲ್ ಗಾಂಧಿ ತಮ್ಮ ಮಾತಿಗೆ ಅನುಗುಣವಾಗಿ ನಡ್ಕೊಂಡು ಜನರ ನಂಬಿಕೆಯನ್ನು ಗಳಿಸಬೇಕಾದ್ರೆ ಈ ನಡೆ ಅನಿವಾರ್ಯ ಆಗಿತ್ತು. ಕಳೆದ ವಾರ ದೆಹಲಿಗೆ ಹೋಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಹುಲ್ ಜೊತೆಗಿನ ಭೇಟಿ ವೇಳೆ ಮುಖ್ಯವಾಗಿ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು ಅಂತಾನು ಮೂಲಗಳು ಹೇಳುತ್ತೆ. ಅಂತಿಮವಾಗಿ ಸಂಪುಟ ಸಭೆಯಲ್ಲಿ ಇದೀಗ ಮಂಡನೆ ಆಗಿದೆ. ಇನ್ನಿದರ ಎರಡನೇ ಆಯಾಮ ಅದೇನು ಅಂತಂದ್ರೆ ಸಿದ್ದರಾಮಯ್ಯನವರ ಆಯಾಮ. ಈ ಆಯಾಮದಲ್ಲಿ ಇದನ್ನು ನಾವು ನೋಡೋದಾದ್ರೆ ಈಗ ನಡೀತಿರುವಂತಹ ಅಧಿಕಾರ ಹಂಚಿಕೆಯ ಚರ್ಚೆ ನಡುವೆ ಈ ನಡೆ ಬಹಳ ಮಹತ್ವ ಪಡೆಯುತ್ತೆ. ಸಿದ್ದರಾಮಯ್ಯನವರನ್ನ ಬಲ್ಲವರು ಅವರ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಬಗ್ಗೆ ಅನುಮಾನಿಸಲಾರರು. ಬಹುತೇಕ ಅವರು ಅಧಿಕಾರ ರಾಜಕಾರಣದ ಕೊನೆ ಹೊತ್ತಿನಲ್ಲಿರುವಾಗ ಅವರ ಮುಂದೆ ಇರುವಂತಹ ಪ್ರಮುಖವಾದ ಎರಡು ವಿಚಾರಗಳು ಅಂತಂದ್ರೆ, ಒಂದು ಒಳ ಮೀಸಲಾತಿ, ಮತ್ತೊಂದು ಜಾತಿ ಗಣತಿ. ಇವೆರಡಕ್ಕೂ ಒಂದು ತಾರ್ಕಿಕ ಅಂತ್ಯವನ್ನ ನೀಡಿದ್ರೆ ಅವರ ಇಲ್ಲಿಯವರೆಗಿನ ಅಹಿಂದ ನಾಯಕನ ಇಮೇಜ್ ಎಂದೆಂದಿಗೂ ಹಾಗೆ ಉಳಿಯುತ್ತೆ. ಮಹಾನ್ ನಾಯಕರ ಪಟ್ಟಿಗೆ ಅವರ ಹೆಸರು ಸೇರುತ್ತೆ. ಹಿರಿಯರ ಲೆಗಸಿಯನ್ನು ಅವರು ಉಳಿಸಲಿದ್ದಾರೆ. ಈ ವಿಚಾರಗಳು ಸಿದ್ದರಾಮಯ್ಯನವರ ಆದ್ಯತೆಯ ವಿಚಾರಗಳಾಗಿರೋದ್ರಿಂದ ತಮ್ಮ ಅವಧಿಯಲ್ಲಿ ಅದನ್ನ ಮಾಡಲೇಬೇಕು ಅನ್ನೋ ತೀರ್ಮಾನ ಅವರದ್ದಾಗಿದೆ. ಇನ್ನಿತರ ಸಾಧಕ ಬಾಧಕ ಲಾಭ ನಷ್ಟ ಎಲ್ಲವೂ ಕೂಡ ತೀರ್ಮಾನ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಬಿಜೆಪಿ ಆಂತರ್ಯದಲ್ಲಿ ಏನೇ ಇದ್ರೂ ಕೂಡ ಜಾತಿ ಗಣತಿಯನ್ನ ಬಹಿರಂಗವಾಗಿ ವಿರೋಧ ಮಾಡುವ ಸ್ಥಿತಿಯಲ್ಲಿ ಈಗಿಲ್ಲ. ವಿಪಕ್ಷಗಳ ಮಾತಿನಂತೆ ಮತ್ತೊಮ್ಮೆ ಸಮೀಕ್ಷೆ ಮಾಡಿದ್ರೂ ಕೂಡ ಹೆಚ್ಚೇನು ಬದಲಾವಣೆ ಇರೋದು. ಜಾತಿನೇ ಈ ಸಮಾಜದ ವಾಸ್ತವ ಅಂದ ಮೇಲೆ ಯಾವ ಜಾತಿಯವರು ಎಷ್ಟಿದ್ದಾರೆ, ಯಾವ ಹುದ್ದೆಯಲ್ಲಿದ್ದಾರೆ, ಯಾವ್ಯಾವ ಅಧಿಕಾರ ಅವ್ರ ಕೈಲಿದೆ, ಯಾವ ಸಮುದಾಯ ಹಿಂದುಳಿದಿದೆ, ಯಾವ ಸಮುದಾಯಕ್ಕೆ ಹೆಚ್ಚಿನ ನೆರವಿನ ಅಗತ್ಯ ಇದೆ ಅನ್ನೋದನ್ನ ಅತ್ಯಗತ್ಯವಾಗಿ ತಿಳಿಯಲೇಬೇಕು. ಹಾಗಾದಾಗ ಮಾತ್ರ ಯಾವುದೇ ಸರ್ಕಾರ ತನ್ನ ಯೋಜನೆಗಳನ್ನ ವೈಜ್ಞಾನಿಕವಾಗಿ ರೂಪಿಸೋದಕ್ಕೆ ಸಾಧ್ಯ ಆಗತ್ತೆ. ಒಟ್ನಲ್ಲಿ ಜಾತಿ ಗಣತಿ ವರದಿ ಅನುಷ್ಠಾನದ ಒಂದು ಮೆಟ್ಟಿಲನ್ನ ಈಗ ಹತ್ತಾಗಿದೆ. ಈ ಸಮೀಕ್ಷಾ ವರದಿ ಕುರಿತು ಸುದೀರ್ಘ ಚರ್ಚೆ ನಡಿಬೇಕು. ಸಾಧಕ ಬಾಧಕಗಳ ಬಗ್ಗೆನೂ ಚರ್ಚೆ ಆಗಬೇಕು. ಆ ನಂತರ ಮುಂದಿನದ್ದು. ಬಿಜೆಪಿ ಅವಧಿಯಂತೆ ಕಾಂಗ್ರೆಸ್ ಅವಧಿಯಲ್ಲೂ ಕಮಿಷನ್ ಹೆಚ್ಚಾಗಿದೆ ಅಂತ ಈಗಲೂ ಗುತ್ತಿಗೆದಾರರ ಸಂಘ, ಕಾಂಗ್ರೆಸ್ ಸರ್ಕಾರ, ಮತದಾರ ಸಚಿವರು ಮತ್ತವರ ಸಂಬಂಧಿಕರ ಮತ್ತು ಮಧ್ಯವರ್ತಿಗಳ ಬಗ್ಗೆ ಆರೋಪ ಮಾಡಿದ್ದಾರೆ. ಸಚಿವ ಬೋಸರಾಜು ಮಗನ ಮೇಲೂ ಗಂಭೀರ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಈ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು, ಇಲ್ಲದೇ ಇದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಪಟ್ಟಿಯನ್ನು ಮುಂದೆ ಬಿಚ್ಚಿಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಬಾರಿ ಬಿಜೆಪಿ ಅಧಿಕಾರವನ್ನು ಕಳೆದುಕೊಳ್ಳೋಕೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಖ್ಯ ಕಾರಣ ಆಗಿದೆ ಈ 40% ಕಮಿಷನ್ ಆರೋಪ. ಈಗ ಕಾಂಗ್ರೆಸ್ ಬಾಣ ತನಗೇ ತಿರುగు ಬಾಣ ಆಗಿದೆ. ಈ ವಿಚಾರ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಈಗ 60% ಕಮಿಷನ್ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಈ ನಡುವೆ ಬಿಜೆಪಿ ಅವಧಿಯ ಕಮಿಷನ್ ಆರೋಪದ ತನಿಖೆಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತನಿಖಾ ವರದಿಯನ್ನು ಆಧರಿಸಿ ಎಸ್ಐಟಿ ರಚನೆ ಮಾಡೋದಕ್ಕೆ ಸಂಪುಟ ತೀರ್ಮಾನ ಮಾಡಿದೆ. 5 ಇಲಾಖೆಗಳಲ್ಲಿ ನಡೆದಿರುವ ಕಾಮಗಾರಿಗೆ ಸಂಬಂಧಪಟ್ಟ ತನಿಖಾ ವರದಿಯನ್ನು ಆಧರಿಸಿ ಸಂಪುಟ ಈ ತೀರ್ಮಾನಕ್ಕೆ ಬಂದಿದೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಕಮಿಷನ್ ಆರೋಪ ಬಂದಿರೋ ಹೊತ್ತಿನಲ್ಲೇ ಸಂಪುಟದ ಈ ತೀರ್ಮಾನ ಇದು ಬಿಜೆಪಿಗೆ ಈ ಮೂಲಕ ಟಕ್ಕರ್ ಕೊಡ್ತಾ ಎನ್ನುವ ಅನುಮಾನ ಮೂಡುವಂತೆ ಮಾಡಿದೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಈ ವಾರ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ನೀಡಿದೆ. ಅದು ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಬಿಜೆಪಿಯೇತರ ರಾಜ್ಯಗಳಲ್ಲಿ ಚುನಾಯಿತ ಸರ್ಕಾರಕ್ಕೆ ವಿರೋಧ ಪಕ್ಷದ ರೀತಿ ವರ್ತಿಸ್ತಾ ಅವರ ಅಧಿಕಾರವನ್ನ ಮೊಟಕುಗೊಳಿಸುವ ಯತ್ನ ರಾಜ್ಯಪಾಲರ ಮೂಲಕ ನಡೀತಾ ಇದೆ. ಈ ಬಗ್ಗೆ ಕೇರಳ, ಪಶ್ಚಿಮ ಬಂಗಾಳ, ದೆಹಲಿ, ಪಂಜಾಬ್, ತಮಿಳುನಾಡು, ಪಾಂಡಿಚೇರಿ ನ್ಯಾಯಾಲಯದ ಕದ ತಟ್ಟಿವೆ. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನದ ವ್ಯಾಪ್ತಿ ಮತ್ತು ಘನತೆಯನ್ನು ಮರೆತು ರಾಜ್ಯಪಾಲರೇ ವಿಪಕ್ಷದ ರೀತಿ ವರ್ತಿಸೋದು, ಸಂಪುಟ ಅಂಗೀಕರಿಸಿದ ಮಸೂದೆಗಳನ್ನು ತಡೆ ಹಿಡಿಯೋದು ನಡೆದೇ ಇದೆ. ಇದೆಲ್ಲದಕ್ಕೆ ಈ ವಾರದ ಸುಪ್ರೀಂ ಕೋರ್ಟ್ನ ತೀರ್ಪು ಅಂತ್ಯ ಹಾಡಲಿದೆ ಅಂತಾನೆ ಭಾವಿಸಬಹುದು. ತಮಿಳುನಾಡು ವರ್ಸಸ್ ಅಲ್ಲಿನ ರಾಜ್ಯಪಾಲ RN ರವಿ ನಡುವಿನ ಸಂಘರ್ಷ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇದರ ತೀರ್ಪನ್ನ ನೀಡಿರುವ ಸುಪ್ರೀಂ ಕೋರ್ಟ್ ರಾಜ್ಯಪಾಲ ರವಿಯವರ ನಡೆ ಅಸಂವಿಧಾನಿಕ ಮತ್ತು ತಮ್ಮದಲ್ಲದ ಅಧಿಕಾರ ಚಲಾವಣೆ ಅಂತ ಅದನ್ನು ಕರೆದಿದೆ. ಮಾತ್ರವಲ್ಲ, ಅವರ ನಡೆಯನ್ನ ಕಟು ಶಬ್ದಗಳಲ್ಲಿ ಟೀಕಿಸಿದೆ. ಅವರ ಕಾರ್ಯವ್ಯಾಪ್ತಿ ಬಗ್ಗೆ ನೆನಪು ಮಾಡಿರುವಂತಹ ಸುಪ್ರೀಂ ಚುನಾಯಿತ ಸರ್ಕಾರ ಮತ್ತು ಸಂಪುಟದ ತೀರ್ಮಾನಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ. ಸಚಿವ ಸಂಪುಟದ ಸಲಹೆಗೆ ಅನುಗುಣವಾಗಿಯೇ ರಾಜ್ಯಪಾಲರು ನಡೆದುಕೊಳ್ಳಬೇಕು ಅಂತಾನು ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಮಸೂದೆಗಳಿಗೆ ಅಂಕಿತ ನೀಡುವುದಕ್ಕೆ ಕಾಲಮಿತಿಯನ್ನು ನಿಗದಿಪಡಿಸಿದೆ.
ಹಿಂದೆ ಕಾಂಗ್ರೆಸ್ ಅವಧಿಯಲ್ಲಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಡಳಿತ ನಡೆಸುವ ಪರಿಪಾಠ ಹೆಚ್ಚಿತ್ತು. ಆದರೆ ಈಗ ಚುನಾಯಿತ ಸರ್ಕಾರಗಳಿಗೆ ವಿರೋಧ ಪಕ್ಷದ ರೀತಿ ರಾಜ್ಯಪಾಲರ ನಡೆ ಇದೆ. ಇದೇ ಹೊತ್ತಲ್ಲಿ ಚರ್ಚೆ ಆಗಬೇಕಿರೋದು ರಾಜ್ಯಪಾಲರು ಎನ್ನುವ ಸ್ಥಾನದ ಅಗತ್ಯತೆಯ ಕುರಿತು. ಅದೊಂದು ಬಿಳಿಯಾನೆ ರೀತಿ, ಅನಗತ್ಯವಾಗಿ ಕೋಟ್ಲೆಗಟ್ಟಲೆ ಹಣ ಪೋಲು, ಸಂಸದೀಯ ವ್ಯವಸ್ಥೆಯಲ್ಲಿ ಅವರ ಅಗತ್ಯವೂ ಇಲ್ಲ ಎನ್ನುವ ಚರ್ಚೆ ಮತ್ತು ಈ ಸಾಂವಿಧಾನಿಕ ಹುದ್ದೆಯನ್ನು ತೆಗೆದುಹಾಕಬೇಕು ಅನ್ನೋ ಒತ್ತಾಯ ಈ ಹಿಂದಿನಿಂದಲೂ ಇತ್ತು. ಈಗಿನ ಸಂದರ್ಭದಲ್ಲಿ ಈ ಚರ್ಚೆ ಹೆಚ್ಚು ಅಗತ್ಯವೂ ಮತ್ತು ಕಾರ್ಯಸಾಧುವೂ ಆಗಿದೆ. ಒಟ್ನಲ್ಲಿ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಚುನಾಯಿತ ಸರ್ಕಾರಗಳಿಗಿಂತ ತಾವೇ ಅಂತಿಮ, ತಮ್ಮ ತೀರ್ಮಾನವೇ ಅಂತಿಮ, ಹೇಗೆ ಬೇಕಾದರೂ ನಡೆದುಕೊಳ್ಳಬೇಕು ಎನ್ನುವ ರಾಜ್ಯಪಾಲರ ಮನಸ್ಥಿತಿಗೆ ಮತ್ತು ಅವರಿಂದ ಈ ಕೆಲಸ ಮಾಡಿಸುವಂತ ರಾಜಕೀಯ ಪಕ್ಷಗಳಿಗೆ ತೀವ್ರ ಹಿನ್ನಡೆ ತಂದಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.